ಭಾರತ್ ವಿಕಾಸ್ ಪರಿಷತ್ತು ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದು 1962ರಲ್ಲಿ ಚೈನಾ ಯುದ್ಧದಲ್ಲಿ. ಇದು ಸೈನಿಕರಿಗೆ ಅಂಗಾಂಗಗಳ ಆ, ಶಸ್ತ್ರಚಿಕಿತ್ಸೆ ಮತ್ತು ಅದನ್ನ ಜೋಡಣೆ ಮಾಡಕ್ಕೆ ಇದು ಸಂಘ RSS ಜೊತೆಯಿಂದ ಸೇವಾ ರೀತಿಯಿಂದ ಭಾರತ್ ವಿಕಾಸ್ ಪರಿಷತ್ ಗುರುತಿಸ್ಕೊಂತು. ಈಗ ನಾವು ಬೆಂಗಳೂರಲ್ಲಿ ಈ ಭಾರತ್ ವಿಕಾಸ್ ಪರಿಷತ್ತದ್ದು ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಅಂತ ನಾವು ಪ್ರತಿ ವರ್ಷ ಇದು ಮಾಡ್ತೀವಿ. ಇದು ರಾಷ್ಟ್ರೀಯ ಮಟ್ಟದವರೆಗೆ ನಾವು ತಗೊಂಡು ಹೋಗ್ತೀವಿ. ಈ ವರ್ಷ ರಾಷ್ಟ್ರೀಯ ಮಟ್ಟದ ಸಮೂಹ ಗಾಯನ ಸ್ಪರ್ಧೆ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇದೆ. ಅದಕ್ಕೆ ನಾವು SJRC ಕಾಲೇಜ್ ಗಾಂಧಿನಗರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತ್ ವಿಕಾಸ್ ಪರಿಷತ್ ರಾಷ್ಟ್ರೀಯ ನಾಯಕರಾದ ಆದರ್ಶ್ ಗೋಯಲ್ಜಿ ನಮ್ಮ ಅಧ್ಯಕ್ಷರಾಗಿದ್ದಾರೆ, ಅವರು ಬರ್ತಾರೆ. ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಪ್ರಮುಖರಾದ ರಾಮ್ಲಾಲ್ ಜಿ ಅವರು ಇರ್ತಾರೆ. ಆಮೇಲೆ ರಾಷ್ಟ್ರೀಯ ಆರ್ಗನೈಸಿಂಗ್ ಸೆಕ್ರೆಟರಿ ಭಾರತ್ ವಿಕಾಸ್ ಪರಿಷತ್ ಸುರೇಶ್ ಜೈನ್ ಜಿ ಇರ್ತಾರೆ. ಆಮೇಲೆ ನಮ್ಮ ಭಾರತ್ ವಿಕಾಸ್ ಪರಿಷತ್ ಜನರಲ್ ಸೆಕ್ರೆಟರಿ ಶರ್ಮಾಜಿ ಇರ್ತಾರೆ. ಸೊ ಇದೊಂದು ಒಳ್ಳೆ ಕಾರ್ಯಕ್ರಮವನ್ನ ನಾವು ರೂಪರೇಷೆ ಮಾಡಿ ಈಗ ಒಳ್ಳೆ ರೀತಿಯಿಂದ ಒಳ್ಳೆ ಸಹಭಾಗಿತ್ವದಿಂದ ನಾವು ಮಾಡ್ತಾ ಇದ್ದೀವಿ. ನನ್ನ ಜೊತೆಗೆ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತದ ಅಧ್ಯಕ್ಷರಾದ ಮೋಹನ್ ಜಿ ಇದ್ದಾರೆ. ಆಮೇಲೆ ಸೆಕ್ರೆಟರಿ ಆಗಿ ಭವಾನಿಜಿ ಇದ್ದಾರೆ. ಅವರು ಬಹಳಷ್ಟು ಈ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಮಾಧ್ಯಮದ ಇನ್ಚಾರ್ಜ್ ಆಗಿ ಮಿಸ್ಟರ್ ರಜನಿಕಾಂತ್ ಇದ್ದಾರೆ ಇಲ್ಲಿ, ಅವರು ಮಾಧ್ಯಮವನ್ನು ನೋಡ್ಕೊತಾ ಇದ್ದಾರೆ ಈ ಪ್ರೋಗ್ರಾಮ್ ಇದ್ದು. ಅರುಣ್ ಜೆ ಘಾಟ್ಗೆ ಅಂತ, ನಾನು ರಾಷ್ಟ್ರೀಯ ಸ್ವಯಂ ಸೇವಕ. ನನಗೆ ಈ ಭಾರತ್ ವಿಕಾಸ್ ಪರಿಷತ್ ಅಲ್ಲಿ ಜಾಯಿಂಟ್ ಜನರಲ್ ಸೆಕ್ರೆಟರಿ ಸೌತ್ ರೀಜನ್ ಆಗಿ ಹುದ್ದೆ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ನಾನು ಈ ಪ್ರೋಗ್ರಾಮಿನ ಟೋಟಲ್ ಕನ್ವೇಯರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮು 15 ಡಿಸೆಂಬರ್ ಬೆಂಗಳೂರಲ್ಲಿ SJRC ಕಾಲೇಜ್ ಪ್ರಾಂಗಣದಲ್ಲಿ ಇದು ನಡೆಯುತ್ತೆ. ಸೊ ದಯಮಾಡಿ ಎಲ್ಲರೂ ಈ ಪ್ರೋಗ್ರಾಮ್ಗೆ ಬಂದು ಸಂಘದ ಈ ಸೇವಾ ಮನೋಭಾವನೆ ಇದ್ದಿದ್ದು ಪ್ಯಾಟ್ರಿಯಾಟಿಕ್ ಸಾಂಗ್ಸ್, ಇದು ನ್ಯಾಷನಲ್ ಗ್ರೂಪ್ ಸಾಂಗ್ಸ್ ಅಂದ್ರೆ ಇಟ್ ಇಸ್ ಬೇಸಿಕಲಿ ಅ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ವಿಚ್ ಆರ್ ಗಿವನ್ ಬೈ ಭಾರತ್ ವಿಕಾಸ್ ಪರಿಷತ್. ಸೊ ಆ ರೀತಿ ಪ್ಯಾಟ್ರಿಯಾಟಿಸಮ್ ಅನ್ನ ಬೆಳೆಸಕ್ಕೆ ನಾವು ಇದು ಎಲ್ಲರಿಗೂ ಕರೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾರತ ತುಂಬಾ ಬರ್ತಾರೆ. ಅವರು ಒಂದು 150ರಿಂದ 160 ಜನ ಇಡೀ ಭಾರತದಿಂದ ಬರ್ತಾರೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಯಂ ಸೇವಕರಾಗಿ ಎಲ್ಲರೂ ಸೇರಿ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 500 ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್. ನಮ್ಗೆ ಮಿಸ್ಟರ್ ರಾಮ್ ಪ್ರಶಾಂತ್ ಮನೋಹರ್ IAS ಚೇರ್ಮನ್ BWSSB ಅವರು ಚೀಫ್ ಗೆಸ್ಟ್ ಬೆಳಿಗ್ಗೆ ಓಪನಿಂಗ್ ಸೆರೆಮನಿಗೆ ಇರ್ತಾರೆ. ಆಮೇಲೆ ವ್ಯಾಲಿಡೇಟರಿ ಫಂಕ್ಷನ್ಗೆ ನಮ್ಮ ಜಸ್ಟಿಸ್ ಆದರ್ಶ್ ಗೋಯಲ್ಜಿ ನಮ್ಮ ಭಾರತ ವಿಕಾಸ್ ಪರಿಷದ ಅಧ್ಯಕ್ಷರು, ಅವರು ಅಧ್ಯಕ್ಷರಾಗಿ ನಡೆಸ್ತಾರೆ. ಆಮೇಲೆ ರಾಮ್ಲಾಲ್ ಜಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಪ್ರಮುಖರು ಅವತ್ತು ಸ್ಪೀಕರ್ ಆಗಿರ್ತಾರೆ. ಎಲ್ರಿಗೂ ನಮಸ್ಕಾರ. ಭಾರತ ವಿಕಾಸ ಪರಿಷತ್ ಯಾರ್ದು ಅಂತ ಕೇಳಿದ್ರೆ ನಿಮ್ಮೆಲ್ರದ್ದು. ಇಲ್ಲಿ ಇಂಥವರೇ ಇರಬೇಕು ಅನ್ನೋ ಯಾವ ಒಂದು ನಿಯಮನೂ ಇಲ್ಲ. ಅಂದ್ರೆ ವೃತ್ತಿಪರರು ಜೊತೆಗೆ ಸಮಾಜ ಸೇವೆಯಲ್ಲಿ ಯಾರ್ಯಾರು ಆಸಕ್ತರಾಗಿದ್ದಾರೆ ಪ್ರತಿಯೊಬ್ಬರು, ಅಂದ್ರೆ ಇಲ್ಲಿ ನಾವು ಪ್ರತಿಯೊಬ್ಬರನ್ನು ಈ ಸಂಸ್ಥೆಯಲ್ಲಿ ನಾವು ಅವ್ರನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ತಮ್ಮ ಬಿಡುವಿನ ವೇಳೆಯಲ್ಲಿ ದುಡಿತಿರ್ತಕ್ಕಂಥವರು, ದುಡಿದೇ ಇರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದ ರೀತಿಯಲ್ಲಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಭಾರತ ವಿಕಾಸ ಪರಿಷತ್ ಒಂದು ಅತ್ಯುತ್ತಮ ವೇದಿಕೆ. ಇಲ್ಲಿ ಅರುಣ್ಜಿ ಹೇಳಿದ್ರು, ನಮ್ಮಲ್ಲಿ 62ರಲ್ಲಿ ಇದಕ್ಕೆ ಪ್ರೇರಣೆ ಸಿಕ್ತು. ಆ ಪ್ರೇರಣೆ ಅವರು ಹೇಳಿದ್ರು, ಚೈನಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ಹತ್ರ ಯಾವ ಶಸ್ತ್ರಾಸ್ತ್ರಗಳು ಇರಲಿಲ್ಲ.
ಸೈನಿಕರು ಪಡ್ತಕ್ಕಂತಹ ಪಾಡನ್ನು ನೋಡಿ, ಅದು ಎಲ್ಲಿ ಚೈನಾ ಯುದ್ಧ ಆಗತ್ತೆ ಅಂತಂದ್ರೆ ಆ ಬಾರ್ಡರ್ ಅಂತಂದ್ರೆ ಸಿಯಾಚಿನ್ ಮುಂತಾದ ಪ್ರದೇಶಗಳಲ್ಲಿ ಆ ಒಂದು ಶೀತಲ ವಾತಾವರಣದಲ್ಲಿ ಔಷಧ ಇಲ್ಲ, ಅವ್ರಿಗೆ ಬೆಚ್ಚನೆಯ ಬಟ್ಟೆ ಇಲ್ಲ. ಇದೆಲ್ಲ ಕಂಡಾಗ ನಮ್ಮ ವಿವೇಕಾನಂದರ ವಿಚಾರಧಾರೆಯಿಂದ ಪ್ರೇರಿತರಾದಂತಹ ಡಾಕ್ಟರ್ ಸೂರಜ್ ಪ್ರಕಾಶ್ ಅಂತಕ್ಕಂಥವ್ರು, ಅವರು ಇದನ್ನೆಲ್ಲ ಸೈನಿಕರಿಗೆ ಒದಗಿಸಿ ಕೊಡೋದಕ್ಕಾಗಿ ಒಂದು ಸಿಟಿಜನ್ ಫೋರಂ ಅಂತ ಒಂದು ಶುರು ಮಾಡಿದ್ರು. ಆ ನಂತರದಲ್ಲಿ ಅದೇ ಭಾರತ ವಿಕಾಸ ಪರಿಷತ್ತಾಗಿ ಅದು ರೂಪುಗೊಂಡು ಇವತ್ತು ಬೃಹತ್ತಾಗಿ ಬೆಳೆದು ನಿಂತಿದೆ. ನಮ್ಮಲ್ಲಿ 5 ಪಂಚಸೂತ್ರಗಳು ಅಂತ ನಾವು ಹೇಳ್ತೀವಿ. ಪಂಚಸೂತ್ರಗಳು ಯಾವುದು? ಸಂಪರ್ಕ, ಸಹಯೋಗ, ಸಂಸ್ಕಾರ, ಸೇವೆ ಮತ್ತು ಸಮರ್ಪಣೆ. ಸಂಪರ್ಕ ಅಂತ ಬಂದಾಗ ಮೊದಲನೇದು ಸಂಪರ್ಕ. ಸಂಪರ್ಕ ಏನಪ್ಪ? ಈಗ ನೋಡಿ, ಯಾವುದೇ ಒಂದು ಸಂಸ್ಥೆ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಏನಿರಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅಲ್ಲಿ ಜ್ಞಾನನೂ ಇರಬೇಕು, ಹಣನೂ ಇರಬೇಕು. ಹೌದಾನೆ? ಹೀಗಾಗಿ ಜ್ಞಾನ ಸಂಪನ್ನರನ್ನ, ಧನ ಸಂಪನ್ನರನ್ನ, 2 ತುಂಬಾ ಅಪಾರ ಒಂದು ಜ್ಞಾನ ಇದ್ದು ಸಮಾಜವನ್ನ ಸರಿಯಾದ ದಿಕ್ಕಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಜನಗಳನ್ನ ಮುಗ್ಬೇಕು. ತಮ್ಮ ತನುಮನ ಧನಗಳನ್ನ ಕೊಡ್ತಕ್ಕಂತಹ ಜನ ಬೇಕು, ಹಣ ಇರ್ತಕ್ಕಂಥವ್ರು ಬೇಕು. ಇವರೆಲ್ಲರನ್ನ ಸಂಪರ್ಕ ಮಾಡಿ ಪರಿಷತ್ ಹಿಂದಿಂದ ಅದನ್ನ ಮಾಡ್ಕೊಂಡು ಬಂದಿದೆ. ಅವರನ್ನ ಗುರುತಿಸ್ತಾರೆ. ಇವರನ್ನ ನಾವು ನಮ್ಮ ಸಂಸ್ಥೆಗೆ ತಗೊಳ್ಬೇಕು, ಇವರಿಂದ ಜ್ಞಾನ ನಮಗೆ ಲಭಿಸ್ಬೇಕು, ಹಣ ಲಭಿಸ್ಬೇಕು. ನಮ್ಮ ಅನೇಕ ಯೋಜನೆಗಳನ್ನ ನಾವು ಅಸ್ತಿತ್ವಕ್ಕೆ ತರಬೇಕು ಅಂದ್ರೆ, ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಹಣದ ಅವಶ್ಯಕತೆ ಇದೆ. ಹೀಗಾಗಿ ಇದು ಸಂಪರ್ಕ. ಅಂತವರನ್ನ ನಾವು ಗುರುತಿಸಿ ನಮ್ಮ ತೆಕ್ಕೆಗೆ ಅವರನ್ನ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಒಂದು. ಇನ್ನೊಂದು ಸಹಯೋಗ. ಸಹಯೋಗ ಅಂದ್ರೇನು? ಸಮಾನ ಮನಸ್ಕ ಅಂದ್ರೆ ನಮ್ಮ ಗುರಿಗಳನ್ನೇ ಹೊಂದಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಅನೇಕ ಸಂಸ್ಥೆಗಳಿದೆ. ಈಗ RSS ಅಂತ ಹೇಳಿದ್ರು, ವಿಶ್ವ ಹಿಂದೂ ಪರಿಷತ್ ಇದೆ, ಹೌದಲ್ವಾ? ಆಮೇಲೆ ಅನೇಕ ಯುವ ಸಂಘಟನೆಗಳಿದೆ. ದೇಶದ ಒಂದು ಉನ್ನತಿಗಾಗಿ ದುಡಿತಿರ್ತಕ್ಕಂತಹ ಸಂಘಟನೆಗಳ ಜೊತೆಗೆ ನಾವು ಸೇರ್ಕೊಂಡು ಅನೇಕ ಒಂದು ರೀತಿ ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಮುಂದಾಗ್ತೇವೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಭವಾನಿ ಅಂತ. ಭಾರತ್ ವಿಕಾಸ್ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ಸೆಕ್ರೆಟರಿ ಆಗಿದ್ದೇನೆ, ಜನರಲ್ ಸೆಕ್ರೆಟರಿ. ಭಾರತ್ ವಿಕಾಸ್ ಪರಿಷತ್ ಒಂದು ನ್ಯಾಷನಲ್ ವೈಡ್ ಆರ್ಗನೈಸೇಷನ್. ಮೇನ್ ಮೋಟೋ ಆಫ್ ಭಾರತ್ ವಿಕಾಸ್ ಪರಿಷತ್ ಇಸ್ ಸೇವಾ ಅಂಡ್ ಸಂಸ್ಕಾರ. ಉಳಿದಿದ್ದು ಸಂಪರ್ಕ, ಸಹಯೋಗದಿಂದ ನಡೆಯುತ್ತೆ. ಇದರಲ್ಲಿ ನಮ್ದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮು ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಅಂತ. ಈ ನ್ಯಾಷನಲ್ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಅಲ್ಲಿ ಮಕ್ಕಳು ಬೇರೆ ಬೇರೆ ಹಂತಗಳಲ್ಲಿ ದೇಶಭಕ್ತಿ ಗೀತೆಗಳನ್ನ ಹಾಡಿಕೊಂಡು ಆ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿ ಅಲ್ಲಿಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಿ ಕಡೆಗೆ ರಾಷ್ಟ್ರ ಮಟ್ಟಕ್ಕೆ ತಲುಪ್ತಾರೆ. ಇದು ಎಲ್ಲಿ ನಡೆಯುತ್ತೆ? ಭಾರತ್ ವಿಕಾಸ್ ಪರಿಷತ್ತು NGSC ಪ್ರೋಗ್ರಾಮ್ ಅಂತ ನಾವು ಕೇಳಿದ್ರೆ ಪ್ರತಿಯೊಂದು ಸ್ಟೇಟ್ ಅಲ್ಲೂ ಕೂಡ ನಮ್ಮ ಭಾರತ್ ವಿಕಾಸ್ ಪರಿಷತ್ತು ಅಸಂಖ್ಯಾತ ಬ್ರಾಂಚಸ್ ಇದೆ. ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಅಂದ್ರೆ ಉತ್ತರ ಭಾಗದ ಕರ್ನಾಟಕ ಹಾಗೂ ದಕ್ಷಿಣ ಭಾಗದ ಕರ್ನಾಟಕ ಎರಡರಲ್ಲೂ ಸೇರಿ ನಮ್ಗೆ ಒಂದು 18 ಶಾಖೆಗಳಿದೆ. ಅದೇ ತರ ತಮಿಳುನಾಡು, ಕೇರಳ ಇರ್ಬೋದು, ಪಂಜಾಬ್, ರಾಜಸ್ಥಾನ, ತ್ರಿಪುರ, ಇಡೀ ದೇಶದಲ್ಲಿ ನಮ್ಮ ಭಾರತ್ ವಿಕಾಸ್ ಪರಿಷತ್ ಬ್ರಾಂಚಸ್ ಹರಡಿದೆ. ಪ್ರತಿಯೊಬ್ಬ ಬ್ರಾಂಚ್ ಅವರ ಊರಿನಲ್ಲಿ ಇರುವಂತಹ ಶಾಲೆ ಮಕ್ಕಳುಗಳನ್ನ ಸಂಪರ್ಕಿಸಿ ಅವರಿಗೆ ಒಂದು ಕಾಂಪಿಟೇಷನ್ ನಡೆಸ್ತಾರೆ. ಅದು ಮೊದಲನೇ ಹಂತ. ಇವಾಗ ಮೈಸೂರಿನಲ್ಲಿ ಅಥವಾ ಬೆಂಗಳೂರಲ್ಲಿ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ದಾವಣಗೆರೆಯಲ್ಲಿ, ಉತ್ತರದಲ್ಲಿ ನಾವು ನೋಡಿದ್ರೆ ಡೆಲ್ಲಿಲಿ ಇರ್ಬೋದು, ಭುವನೇಶ್ವರಲ್ಲಿ ಇರ್ಬೋದು, ರೂರ್ಕೆಲಾಲ್ ಇರ್ಬೋದು, ಜೈಪುರಲ್ಲಿ ಇರ್ಬೋದು, ಆ ತರ ಪ್ರತಿಯೊಂದು ಊರಿನಲ್ಲೂ ನಡೆಸಿದ್ದಾರೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಗೆದ್ದಂಥವ್ರು ಆ ಸ್ಟೇಟ್ ಲೆವೆಲ್ಗೆ ನೆಕ್ಸ್ಟ್ ಪ್ರಮೋಟ್ ಆಗ್ತಾರೆ. ಯಾರು ಗೆದ್ದಿರ್ತಾರೆ ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಸ್ಟೇಟ್ ಲೆವೆಲ್ ಅಲ್ಲಿ ಸುತ್ತಮುತ್ತ ಇರೋ ಡಿಸ್ಟ್ರಿಕ್ಟ್ಸ್ ಅವರೆಲ್ಲ ಬಂದಿರ್ತಾರೆ. ನೆಕ್ಸ್ಟ್ ರೀಜನ್ ಲೆವೆಲ್. ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಗೆ 5 ಸ್ಟೇಟ್ ಇದೆ. ಆ ತರ ಅಲ್ಲಿ ಸೆಲೆಕ್ಟ್ ಆದಂತವ್ರು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸೌತ್ ಇಂಡಿಯಾ ರೀಜನ್ ಬರ್ತಾರೆ. ಅದಾದ್ಮೇಲೆ 10 ರೀಜನ್ ಅಂತ ಭಾರತ್ ವಿಕಾಸ್ ಪರಿಷತ್ ಡಿವೈಡ್ ಮಾಡಿದೆ ನಮ್ಮ ದೇಶದಲ್ಲಿ. ಸೊ 10 ರೀಜನ್ ಇಂದ ಮಕ್ಕಳುಗಳು ಬರ್ತಾರೆ. ಇದು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದಂತವ್ರು.
ಸೊ ಅವ್ರು ಇಷ್ಟೊತ್ತಿಗಾಗ್ಲೇ 3 ಹಂತ ದಾಟಿ 4ನೇ ಹಂತಕ್ಕೆ ಬಂದಿರ್ತಾರೆ. ಇದರಲ್ಲಿ ಸ್ಪರ್ಧೆಯಲ್ಲಿ 3 ವಿಭಾಗ ಇರುತ್ತೆ. ಒಂದು ಸಂಸ್ಕೃತದ ಹಾಡುಗಳು, ಸಂಸ್ಕೃತ ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸ್ಬೇಕು ಅನ್ನೋದು ಒಂದು ಅಂಶನ ಮನಸ್ಸಲ್ಲಿ ಇಟ್ಕೊಂಡು ಸಂಸ್ಕೃತ ದೇಶಭಕ್ತಿ ಗೀತೆಗಳನ್ನ ಹಾಡ್ತಾರೆ. ಇನ್ನೊಂದು ಹಿಂದಿ ದೇಶಭಕ್ತಿ ಗೀತೆಗಳು, ಇನ್ನೊಂದು ಜಾನಪದ ಕಲೆಗೆ ಏನು ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ. ತುಂಬಾ ಪ್ರತಿಯೊಂದು ಕಡೆನೂ ಅದರದ್ದೇ ಆದ ಸ್ಪೆಷಲ್ ಫೋಕ್ ಸಾಂಗ್ಸ್ ಏನಿದೆ ಅದು ನಮ್ಮ ದೇಶದಾದ್ಯಂತ ಇದೆ, ಅದನ್ನ ಹಾಡ್ತಾರೆ. ಸೊ ಈ 3 ಹಂತದಲ್ಲಿ ಮಕ್ಕಳಿಗೆ ಬಹುಮಾನ ಇರುತ್ತೆ. ಬಹುಮಾನಗಳು ಬ್ರಾಂಚ್ ಲೆವೆಲ್ ಇಂದನೂ ಇರುತ್ತೆ. ಸೊ ಇವಾಗ ನ್ಯಾಷನಲ್ ಲೆವೆಲ್ ಬಂದಿರುವಂತಹ ಮಕ್ಕಳು ದೇ ವುಡ್ ಹ್ಯಾವ್ ವನ್ ಪ್ರೈಸಸ್ ಇನ್ ಆಲ್ ದ 3 ಲೆವೆಲ್ಸ್ ಆಲ್ರೆಡಿ. ಈ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ ಈಗಾಗ್ಲೇ ಗೆದ್ದಂತವ್ರು ಬಹಳಷ್ಟು ಜನ ಒಳ್ಳೆ ಸಂಗೀತ ವಿದ್ವಾಂಸರಾಗಿದ್ದಾರೆ, ಪ್ಲೇಬ್ಯಾಕ್ ಸಿಂಗರ್ಸ್ ಆಗಿದ್ದಾರೆ, ದೇಶಭಕ್ತಿನ ಉಳಿಸ್ಕೊಂಡು ಹರಡ್ತಾ ಇದ್ದಾರೆ. ಅದೇ ತರ ನ್ಯಾಷನಲ್ NGSC ಕಾಂಪಿಟೇಷನ್ ಅಲ್ಲಿ ಗೆದ್ದಂತವ್ರಿಗೆ ದಟ್ ಇಸ್ ಅ ಮೇಜರ್ ರೆಕಗ್ನಿಷನ್ ದಟ್ ದೇ ಆರ್ ಗೆಟಿಂಗ್. ಇಲ್ಲಿ ಬಹುಮಾನ ನಾವೇನ್ ಕೊಡ್ತೀವಿ ಅದನ್ನ ತುಂಬಾ ಮುಖ್ಯವಾದ ವ್ಯಕ್ತಿಗಳು ಅದನ್ನ ಬಹುಮಾನ ಕೊಡ್ತಾರೆ ಮಕ್ಕಳಿಗೆ. ಅದು ಆ ರೆಕಗ್ನಿಷನ್ ವಿಲ್ ಸ್ಟೇ ವಿತ್ ದಮ್ ಥ್ರೂ ಔಟ್ ದ ಲೈಫ್. ಈ ಚೇತನಾ ಕೆಸ್ವರ್ ಅಂತ ನಾವು ಒಂದು ಪುಸ್ತಕನ ಪಬ್ಲಿಷ್ ಮಾಡಿದೀವಿ ಸೆಂಟ್ರಲ್ ಆಫೀಸ್ ಡೆಲ್ಲಿಯಿಂದ. ಆ ಪುಸ್ತಕದಲ್ಲಿ ಎಲ್ಲ ಹಾಡುಗಳನ್ನ ಪ್ರಿಂಟ್ ಆಗಿರುತ್ತೆ. ಅದರಲ್ಲಿರೋ ಹಾಡುಗಳನ್ನ ಮಕ್ಕಳು ಹಾಡಿ ಪ್ರಸ್ತುತ ಪಡಿಸ್ತಾರೆ ಇನ್ಸ್ಟ್ರೂಮೆಂಟಲ್ ಜೊತೆ. ಸೊ ಇದ್ರಲ್ಲಿ ಗೆದ್ದವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಇದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ ವರ್ಷ ನಮ್ಮ ಬೆಂಗಳೂರಿನಲ್ಲಿ SJRC ಆಡಿಟೋರಿಯಂ ನಲ್ಲಿ ನಡೀತಾ ಇರೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಚಾರ ಆಗಿದೆ. So hello, I'm Rajnikant. I'm a media promote of Karnataka South Branch. And this time I'm the media convener for NGSC competition on national level. So main thing is here requesting all the the youngsters from the school to watch this time the live, and I'm encouraging all of them to join, to participate from the next time. We conduct we conduct this year. This NGSC competition on branch level, state level, and national level every year. So requesting all the students from the schools to participate every year. This then they can also come at the national level. They can get recognition on the national level. They can get to know more about our culture, more to know our nations, so that nation like nationalist like mindset will come from the childhood. So all those things is like the motive of this thing. So requesting all to watch this time and to join.